ಲೋ ಸುಮ್ಮನೆ ಇರು, ನಾನು ಹೇಳಿದ್ ಕರೆಕ್ಟು. ನಾನ್ ಹೇಳಿದ್ ಕರೆಕ್ಟ್, ಸುಮ್ನಿರು. ಯಾಕ್ರೋ ಏನಾಯ್ತು? ಯಾಕೆ ಹಿಂಗ್ ಜಗಳ ಆಡ್ತಿದ್ರ? ಅಲ್ಲ ಬ್ರೋ, ನಾನು ಮೊಬೈಲ್ ತಗೊಬೇಕು ಅಂತ ನಿಮ್ಗೆ ಹೇಳ್ತಿದ್ದೆ ಅಲ್ವಾ, ಅದ್ರ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಗ್ಲೋಬಲ್ ಇಶ್ಯೂ ಮತ್ತೆ ಟ್ಯಾಕ್ಸ್ ಹೈಕ್ ಆಗಿರೋದು ತಾನೇ? ಅಲ್ಲ ಮಾವ, ಈಗ ಹೊಸ ಏನಂದೆ ಇನ್ನೊಂದ್ಸಲ ಹೇಳು. ಹೊಸ ಫೀಚರ್ಸ್ ಕೊಟ್ಟಿದ್ದಾರಲ್ಲ, ಮತ್ತೆ ಇಂಟಿಗ್ರೇಷನ್ ಆಗಿತ್ತಾರ, ಅದಕ್ಕೆ ತಾನೇ ಪ್ರೈಸ್ ಜಾಸ್ತಿ ಆಗಿರೋದು. ನೀವ್ ಹೇಳಿ ಮಾವ, ಯಾರು ಸರಿ ಅಂತ. ನೀವಿಬ್ರು ಹೇಳ್ತಾ ಇರೋದು ಕೂಡ ಸರಿ ಐತೆ, ಆದ್ರೆ ಅದಕ್ಕೆ ಒರಿಜಿನಲ್ ರೀಸನ್ ಬೇರೆ ಇದೆ. ಅದನ್ನ ತಿಳ್ಕೊಬೇಕಂತಂದ್ರೆ ವೆಲ್ಕಮ್ ಟು ಸೈಟೆಕ್ ಮಾಹಿ. ಸೈಟೆಕ್ ಸೋಲ್ಜರ್ಸ್, ನೀವು ಗಮನಿಸಿದ್ದೀರಾ, ಇವಾಗ ಮೊಬೈಲ್ ಪ್ರೈಸ್ ಅನ್ನೋದು ಹಾಗೆ PC ಕಾಂಪೋನೆಂಟ್ಗಳ ಪ್ರೈಸ್ ಅನ್ನೋದು ಜಾಸ್ತಿ ಆಗಿದೆ. ಇದಕ್ಕೆ ಮೇಜರ್ ಆಗಿ 2 ರೀಸನ್ ಇದೆ. ನಂಬರ್ 1, ಚಿಪ್ಸೆಟ್ ಪ್ರೈಸ್. ರೀಸೆಂಟಾಗಿ ಲಾಂಚ್ ಆಗ್ತಿರೋ ಎಲ್ಲ ಪ್ರೊಸೆಸರ್ಗಳ ಪ್ರೈಸ್ ಅನ್ನೋದು 12 to 15% ಅನ್ನೋದು ಇನ್ಕ್ರೀಸ್ ಆಗ್ತದೆ ಪರ್ ಯೂನಿಟ್ಗೆ. ಬಿಕಾಸ್ ಇವಾಗ ಬರ್ತಿರೋ ಎಲ್ಲ ಮೊಬೈಲಲ್ಲೂ ಕೂಡ ಅನ್ನೋದು ಕಾಮನ್ ಫೀಚರ್ ಆಗ್ತಾ ಇದೆ. ಡೇ ಬೈ ಡೇ ಅದರ ಯೂಸೇಜ್ ಅನ್ನೋದು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ಚಿಪ್ಸೆಟ್ನಲ್ಲಿರೋ NPU ಮೇಲೆ R&D ಮಾಡೋದಕ್ಕೋಸ್ಕರ ಜಾಸ್ತಿ ಅಮೌಂಟ್ ಅನ್ನೋದು ಖರ್ಚಾಗುತ್ತೆ. ಸೊ ಇದರ ಎಫೆಕ್ಟ್ ಅನ್ನೋದು ಅಲ್ಟಿಮೇಟ್ ಆಗಿ ಪ್ರೊಸೆಸರ್ ಮೇಲೆ ಬಿದ್ದು ಅದರ ಪ್ರೈಸ್ ಅನ್ನೋದು ಜಾಸ್ತಿ ಆಗ್ತದೆ. ಸೆಕೆಂಡ್ ಹಾಗೆ ಮೈನ್ ರೀಸನ್ ಬಂದು ರ್ಯಾಮ್ ಹಾಗೆ ಸ್ಟೋರೇಜ್ ಸ್ಕೇರ್ಸಿಟಿ. ನಾವು ಇವಾಗ ಎಲ್ಲದಕ್ಕೂ ಕೂಡ AI ಯೂಸ್ ಮಾಡ್ತಾ ಇದ್ವಿ. ಡಿಫ್ರೆಂಟ್ ಆಗಿ ಫೋಟೋಸ್ ತೆಗೆಯೋದಾಗ್ಲಿ, ರಿಸರ್ಚ್ ಮಾಡೋದಕ್ಕಾಗಲಿ, ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳೋದಕ್ಕಾಗಲಿ, ಹಾಗೆ ವಿಡಿಯೋ ಜನ್ರೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ನಾವು ಗೂಗಲ್ನ ಜಮ್ನಿ, ಹಾಗೆ OpenAIನ ChatGPT, ಫೇಸ್ಬುಕ್ನ ಮೆಟಾ, ಎಕ್ಸ್ನ ಗ್ರೋಕ್, ಪರ್ಪ್ಲೆಕ್ಸಿಟಿನ ಯೂಸ್ ಮಾಡ್ತಿದ್ರಲ್ವಾ. ಇದೆಲ್ಲ ರನ್ ಆಗಬೇಕು ಅಂತಂದ್ರೆ ಡೇಟಾ ಸೆಂಟ್ರಲ್ಲಿ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ರ್ಯಾಮ್ ಹಾಗೆ ಸ್ಟೋರೇಜ್. ಅಟ್ ಪ್ರೆಸೆಂಟ್ ಈ ರ್ಯಾಮ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೇವಲ 3 ಕಂಪ್ನಿಗಳಿದಾವೆ. ಸೊ ಈ ಎಲ್ಲ AI ಕಂಪ್ನಿಗಳನ್ನೋದು ಇವ್ರಿಗೆ ರ್ಯಾಮ್ ಬೇಕು ಅಂದ್ಬಿಟ್ಟು ಬರೀ ಈ 3 ಕಂಪ್ನಿಗಳನ್ನ ಅಪ್ರೋಚ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ಸಪ್ಲೈ ಅನ್ನೋದು ಕಡಿಮೆ ಆಗಿದೆ. ಸೊ ಹೀಗಾಗಿ ರ್ಯಾಮ್ ಹಾಗೆ ಸ್ಟೋರೇಜ್ ನ ಸ್ಕೇರ್ಸಿಟಿ ಅನ್ನೋದು ಶುರುವಾಗಿದೆ. ಮಾವ, ಎಲ್ಲ ಕಂಪ್ನಿಗಳು ರ್ಯಾಮ್ ಮತ್ತೆ ಸ್ಟೋರೇಜ್ ನ ಅವರೇ ಪ್ರೊಡಕ್ಷನ್ ಮಾಡ್ಕೋಬಹುದಲ್ವಾ? ಅಷ್ಟೇ ತಾನೇ, ಪ್ರಾಬ್ಲಮ್ ಸಾಲ್ವ್, ಸಿಂಪಲ್. ಆ ಥರ ಎಲ್ಲ ಕಂಪ್ನಿಗಳು ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅದಕ್ಕೆ R&D ಬೇಕಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಬೇಕಾಗುತ್ತೆ, ಹಾಗೆ ಟೆಕ್ನಾಲಜಿಗಳು ಬೇಕಾಗುತ್ತೆ. ಇದೆಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಅನ್ನೋದು ಆಗುತ್ತೆ. ಇದೆಲ್ಲ ಓಕೆ, ಡಿಮ್ಯಾಂಡ್ ಐತೆ ಅಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಎಸ್ಟಾಬ್ಲಿಷ್ ಆಗಿ ಮಾರ್ಕೆಟ್ ಬರೋ ಅಷ್ಟರಲ್ಲಿ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ಬೋದು. ಅದಲ್ಲದಂತೆ AI ಕಂಪ್ನಿಗಳಿಗೆ ಬೇಕಾಗಿರೋದು HBM ಅಂದರೆ ಹೈ ಬ್ಯಾಂಡ್ ವಿಡ್ತ್ ಮೆಮೊರೀಸ್. ಇದ್ರದ್ದು ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಆಗಿ ಮೊಬೈಲಲ್ಲಿ ಯೂಸ್ ಮಾಡ್ತಾರಲ್ಲ LPDDR ರ್ಯಾಮ್ಗಳು, ಇದನ್ನ ಪ್ರೊಡಕ್ಷನ್ನ ಕಡಿಮೆ ಮಾಡಿ ಈ HBM ಮೆಮೊರೀಸ್ನ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಅಂತ ಬಲ್ಕ್ ಆಗಿ ಆರ್ಡರ್ಸ್ ಕೊಟ್ಟು ಸಿಕ್ಕಾಪಟ್ಟೆ ಹೆವಿಯಾಗಿ ದುಡ್ಡು ಕೊಟ್ಟು AI ಕಂಪ್ನಿಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ರ್ಯಾಮ್ಗಳ ಹಾಗೆ ಈ ಥರ ಕಾಂಪೋನೆಂಟ್ಸ್ಗಳಿರ್ತಾವಲ್ಲ ಪೀಸ್ದು, ಇದ್ರದ್ದೆಲ್ಲದು ಪ್ರೈಸ್ ಜಾಸ್ತಿ ಆಗ್ತದೆ. ಸೊ ಫೈನಲ್ ಆಗಿ ಮೊಬೈಲ್ ಹಾಗೆ PCದು ಪ್ರೈಸ್ ಅನ್ನೋದು ಜಾಸ್ತಿ ಆಗ್ತದೆ. ಇದಕ್ಕೆ ಕಾರಣ AI ಕಂಪ್ನಿಗಳಂತಾನೆ ಹೇಳ್ಬೋದು. ಸುಮ್ನಿರು ಮಾವ, ಇಷ್ಟೊಂದೆಲ್ಲ ಖರ್ಚು ಮಾಡ್ಬಿಟ್ಟು ಏನ ಫ್ರೀ ಯಾಕೆ ಕೊಡ್ತಾರೆ? ಹ್ಞೂ ಕಣೋ, ನಾನು ಜಿಯೋ ಸಿಮ್ ಇಂದ ಜಮಿನಿಯನ್ನ ಫ್ರೀಯಾಗಿ ಯೂಸ್ ಮಾಡ್ತಿದ್ದೀನಿ. ನಂಗೂ ಏರ್ಟೆಲ್ ಅವರು ಪರ್ಪ್ಲೆಕ್ಸಿಟಿನ ಫ್ರೀಯಾಗಿ ಕೊಡ್ತಾವ್ರೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನಿರ್ಬೋದು?